ನಾನು ಹೊಸದು ಏನೋ ತೋರಿಸ್ತೀನಿ, ಬನ್ನಿ ಬನ್ನಿ. ಹೆಣ್ಣು ಮಕ್ಕಳು ಮಲ್ಟಿ ಟಾಸ್ಕ್ ಮಾಡ್ಬೋದು. ಪೇಸ್ಟ್ ಆಗೋವರೆಗೂ ಅಥವಾ ರುಬ್ಬೋವರೆಗೂ ನಾವು ಇದನ್ನ ನೋಡ್ಕೊಂಡು ನಿಂತ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಸೂಪ್ ಅಂತ ಒಂದು ಬಟನ್ ಇದೆ, ಅದನ್ನ ಒತ್ತಿದ್ರೆ ಆ ಹೀಟ್ಗೆನೆ ಸೂಪ್ ರೆಡಿನೂ ಆಗೋಗುತ್ತೆ. ನಾನು ಇವತ್ತು ಪೆಸರಟ್ಟು ಮಾಡ್ತಾ ಇದೀನಿ. ಅಯ್ಯೋ, ಇನ್ನೊಂದು ಚೂರು ತೆಗೆದ್ಬಿಡ್ತೀನಿ, ಯಾಕಂದ್ರೆ ನನ್ನ ಗಂಡಂಗೆ ಖಾರ ತಿಂದುಬಿಟ್ರೆ ಮಾಡ್ಬಿಡ್ತಾನೆ. ದೇವ್ರೇ, ಅಗ್ನಿದೇವ, ಇದು ಚೆನ್ನಾಗಿಲ್ಲ ಅಂದ್ರೆ ದೇವರಿಗೆ, ಇಲ್ಲ ಅಂತಾರೆ ನಿರಂಜನ್ಗೆ, ನಮ್ಮ ಮನೆ ದೇವ್ರಿಗೆ. ನಾನು ಸಹಿಸುವಷ್ಟು ಸಹಿಸಿದ್ದೇನೆ, ಉಸಿರು ಕಟ್ಟುವಷ್ಟು ಕಟ್ಟಿದ್ದೇನೆ, ದಯವಿಟ್ಟು ಬಿಟ್ಟು ಬಿಡಿ. ಹಿಟ್ಟಿ ರುಬ್ಬಿಕೊಳ್ಳಲಾಗುತ್ತದೆ, ಕುಟ್ಟಿ ಪುಡಿ ಮಾಡಿಕೊಳ್ಳಲಾಗುತ್ತದೆ. ಜುಕ್ 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 ಜುಕ್. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗು ನನ್ನ ಹೊಸ ಕಾರಿಗೆ ಏನೇನೋ ಮಾಡಿಸ್ತಾ ಇದ್ದೀವಿ. ಸೊ ಹಾಗಾಗಿ ಅದೊಂದು ಕೆಲಸ ಇದೆ. ಬಟ್ ಅದು ಹೋಗಿನ ಮುಂಚೆ ಈಗ ಕ್ವಿಕ್ಕಾಗಿ ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಏನು, ಲಂಚಿಗೆ ಏನು ಅಂತೆಲ್ಲ ನಿಮಗೆ ತೋರಿಸ್ತೀನಿ. ಅದ್ರ ಜೊತೆಗೆ ನಿಮ್ಗೊಂದು ಸ್ಪೆಷಲ್ ಏನೋ ತೋರಿಸ್ಬೇಕು. ಬಿಕಾಸ್ ನನ್ನ ಕಿಚನಲ್ಲಿ ಏನೇ ಹೊಸದು ಬಂದರೂ ನಿಮಗೆ ತೋರಿಸ್ತೀನಲ್ವಾ. ಹಾಗಾಗಿ ನನ್ನ ಕಿಚನ್ಗೆ ಒಂದು ಹೊಸ ಕಿಚನ್ ಅಪ್ಲೈನ್ಸಸ್ ಬಂದಿದೆ, ಅದನ್ನ ನಿಮಗೆ ತೋರಿಸ್ತೀನಿ. ಅದನ್ನ ಬಳಸ್ಕೊಂಡು ನಾನು ಇವತ್ತು ಏನೇನೆಲ್ಲ ಅಡುಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ. ನಾನು ಇನ್ನು ಮೇಲಿಂದ ಸಾಧ್ಯ ಆದರೆ ಮನೆಯಲ್ಲೇ ದೋಸಾ ಬ್ಯಾಟರ್ನ ಮಾಡ್ತೀನಿ, ಇಡ್ಲಿ ಬ್ಯಾಟರ್ನ ಮಾಡ್ತೀನಿ ಅಂತೆಲ್ಲ ಅನ್ಕೊಂಡಿದ್ದೆ. ಸೊ ಹಾಗಾಗಿ ನನ್ನ ಗಂಡನೂ ಮೊನ್ನೆ ರೇಗಿಸ್ತಾ ಇದ್ದ, ನೀನೇನೋ ಸ್ಟೈಲಾಗಿ ಇನ್ಮೇಲಿಂದ ನೀನು ಕಿಚನಲ್ಲೇ ದೋಸಾ ಬ್ಯಾಟರ್ ಮಾಡ್ತೀನಿ, ಇಡ್ಲಿ ಬ್ಯಾಟರ್ ಮಾಡ್ತೀನಿ, ಹಂಗೆ ಹಂಗೆ ಅಂತೆಲ್ಲ ಹೇಳ್ತಿದ್ದೆ, ಎಲ್ಲಿ ಮಾಡಿದೆ ಅಂತೆಲ್ಲ ರೇಗಿಸ್ತಾ ಇದ್ದ. ಮೋಸ್ಟ್ ಅನ್ಪ್ರೆಡಿಕ್ಟಬಲ್. ನಾನು ಮನೆಯಲ್ಲೇ ದೋಸಾ ಬ್ಯಾಟರ್ ಮಾಡಬೇಕು. ಆ್ಯಂಡ್ ಮಜಾ ಏನು ಅಂತಂದರೆ, ನೀವು ಇನ್ಸ್ಟೆಂಟ್ ಆಗಿ ನೀವು ಇದನ್ನ ದೋಸೆನ ರೆಡಿ ಮಾಡ್ಕೋಬಹುದು. ನಾನು ಇವತ್ತು ಪೆಸರಟ್ಟು ಮಾಡ್ತಾ ಇದ್ದೀನಿ. ಅಯ್ಯೋ, ಹೆಸರು ಕಾಳು ಮತ್ತು ಅಕ್ಕಿನ ನೆನ್ನೆ ರಾತ್ರಿ ನೆನೆಸಿಟ್ಟಿದ್ದೆ. ನೀವು ಬೇಕು ಅಂತಂದರೆ ಹಿಂದಿನ ದಿನವೇ ಒಂದು 6 to 7 hours ನೆನೆಸಿಟ್ಟು ಇದನ್ನು ನಾವು ಹೆಂಗೆ ದೋಸೆ ಬ್ಯಾಟರ್ ಮಾಡ್ತೀವಲ್ವ ಆ ಥರ ಮಾಡಿ ಫರ್ಮೆಂಟ್ ಮಾಡಿ ಇಡಬಹುದು. ಇಲ್ಲ ಅಂತಂದರೆ ಫುಲ್ ಹೋಲ್ ನೈಟ್ ಇದನ್ನು ನೀವು ನೀರಲ್ಲಿ ಸೋಕ್ ಮಾಡಿಟ್ಟು ಬೆಳಗ್ಗೆ ಗ್ರೈಂಡ್ ಮಾಡಿಕೊಂಡು ಹಾಗೆ ನೀವು ದೋಸೆನೂ ಮಾಡ್ಕೋಬಹುದು. ನಾನಿವಾಗ ಹಾಗೆ ಮಾಡ್ತಾ ಇರೋದು. ಈ ವರ್ಷ ಆದಷ್ಟು ಗರಂ ಮಸಾಲ ಆಗಲಿ ಅಥವಾ ಧನಿಯಾ ಪೌಡರು, ಚಿಲ್ಲಿ ಪೌಡರು ಎಲ್ಲ ಮನೆಯಲ್ಲೇ ಮಾಡ್ಕೋಣ ಅಂತ ಹೇಳ್ಬಿಟ್ಟು ಎಲ್ಲ ಡಿಸೈಡ್ ಆಗಿದ್ದೀನಿ. ಯಾಕೆ ಅಂತಂದರೆ ಬನ್ನಿ ತೋರಿಸ್ತೀನಿ, ನಾನು ಹೊಸದು ಏನೋ ತೋರಿಸ್ತೀನಿ, ಬನ್ನಿ ಬನ್ನಿ. ನಾನು ಆಗ್ಲೇ ಹೇಳ್ದಂಗೆ ನನ್ನ ಕಿಚನಿಗೆ ಒಂದು ಹೊಸ 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 ಮಿಕ್ಸಿ ಬಂದಿದೆ. ಅದು ಯಾವುದು ಅಂತಂದರೆ ಟೆಂಟಡಾಯ್. ಸೊ ಇದೇ ನನ್ನ ಹ್ಯಾಮಿಲ್ಟನ್ ಬೀಚ್ ಪ್ರೊಫೆಷ್ನಲ್ ಜ್ಯೂಸರ್ ಗ್ರೈಂಡರ್ ಮಿಕ್ಸಿ. ಸೊ ಇದು ನನ್ನ ಹೊಸ ಆ್ಯಡ್ ಆನ್ ನನ್ನ ಕಿಚನ್ಗೆ. ನನ್ನ ಹಳೆ ಮಿಕ್ಸಿ ಒಂದು ಸ್ವಲ್ಪ ಕೈ ಕೊಟ್ಟಿತ್ತು. ಸೊ ಸರ್ಚ್ ಮಾಡಬೇಕಾದ್ರೆ ನನಗೆ ಒಂದು ಒಳ್ಳೆ ಮಿಕ್ಸಿ ಬೇಕಾಗಿತ್ತು. ಅದೇ ಈ ಹ್ಯಾಮಿಲ್ಟನ್ ಬೀಚ್ನ ಜ್ಯೂಸರ್ ಗ್ರೈಂಡರ್ ಮಿಕ್ಸಿ. ಆ್ಯಂಡ್ ಕಿಚನ್ನಲ್ಲಿ ಹೆಣ್ಣುಮಕ್ಕಳು ಮಲ್ಟಿ ಟಾಸ್ಕ್ ಮಾಡ್ಬೋದು. ನಾವೇನು ಮಿಕ್ಸಿ ಮುಂದೆ ನಿಂತ್ಕೊಂಡು ಅದ್ರ ತಲೆ ಮೇಲೆ ಕೈ ಇಟ್ಕೊಂಡು ಕ್ಲೀನಾಗಿ ಕ್ಲೀನಾಗಿ ಪೇಸ್ಟ್ ಆಗೋವರೆಗೂ ಅಥವಾ ರುಬ್ಬೋವರೆಗೂ ನಾವು ಇದನ್ನ ನೋಡ್ಕೊಂಡು ನಿಂತ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಸೊ ಈ ಮಿಕ್ಸಿಯಲ್ಲಿ ಯಾವ್ಯಾವ ಸೆಟ್ಟಿಂಗ್ಸ್ ಇದೆ, ಇದು ಹೇಗೆಲ್ಲ ವರ್ಕ್ ಆಗುತ್ತೆ ಅಂತ ಈಗ ನಾನು ಅಡುಗೆ ಮಾಡ್ತಾ ನಿಮ್ಗೆ ಹೇಳ್ತೀನಿ, ಬನ್ನಿ. ಈ ಹ್ಯಾಮಿಲ್ಟನ್ ಬೀಚ್ ಪ್ರೊಫೆಷ್ನಲ್ ಜ್ಯೂಸರ್ ಗ್ರೈಂಡರ್ ಮಿಕ್ಸರ್ ಬಂದು ಅಮೆರಿಕಾದ ನಂಬರ್ 1 ಬ್ರ್ಯಾಂಡ್ ಆಗಿರುತ್ತೆ ಕಿಚನ್ ಅಪ್ಲೈನ್ಸಸ್ಸಲ್ಲಿ. ಸೊ ಇದರಲ್ಲಿ 3 ಜಾರ್ಸ್ ಕೊಟ್ಟಿರ್ತಾರೆ, ಹಾಗೆ 2 ಲಿಡ್ಸ್ ಇರುತ್ತೆ. ಸೊ ಇದು ಹೈ ಕ್ವಾಲಿಟಿ ಸ್ಟೇನ್ಲೆಸ್ ಸ್ಟೀಲ್ ಜಾರ್ಸ್ ಆಗಿರುತ್ತೆ. ಈ ಸ್ಮಾಲ್ ಜಾರ್ ಬಂದು 0.5 ಲೀಟರ್ ಜಾರ್ ಆಗಿರುತ್ತೆ, ಹಾಗೆ ಇದು 1 ಲೀಟರ್ ಆ್ಯಂಡ್ 1.5 ಲೀಟರ್ ಜಾರ್ ಆಗಿರುತ್ತೆ ಇದು. ಆ್ಯಂಡ್ ದ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ಏನಪ್ಪ ಇದರಲ್ಲಿ ಅಂತಂದರೆ, ಇದರಲ್ಲಿ ಇದು ಲೀಕೇಜ್ ಪ್ರೂಫು, ಹಾಗೆ ಇದರಲ್ಲಿ ಡಬಲ್ ಲಾಕಿಂಗ್ ಸಿಸ್ಟಮ್ ಇರುತ್ತೆ. ಸೊ ಯಾವುದೇ ರೀತಿ ನೀವು ಯಾವುದೇ ಪದಾರ್ಥಗಳನ್ನ ಹಾಕಿ ಅದು ಹೊರಗಡೆ ಚಿಮ್ಮೋದಿಲ್ಲ. ಸೊ ಇದು ಬಂದು ಮೇನ್ ಯೂನಿಟ್ ಆಗಿರುತ್ತೆ. ಇದರಲ್ಲಿ 13 ಪ್ರೀಸೆಟ್ ಮೆನ್ಯೂ ಅಂತ ಹೇಳಿದ್ನಲ್ವಾ. ಸೊ ಆ 13 ಪ್ರೀಸೆಟ್ ಮೆನ್ಯೂ ಸೂಪರ್ ಆಗಿದೆ, ತೋರಿಸ್ಕೊಡ್ತೀನಿ ಈಗ. ಸೊ ಇದನ್ನು ಸ್ಟಾರ್ಟ್ ಮಾಡಬೇಕು ಅಂತಂದರೆ ಸೈಡಲ್ಲಿ ಒಂದು ಬಟನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದ್ರೆ
ಈ ಮಿಕ್ಸಿ ಆನ್ ಆಗುತ್ತೆ. ಸೊ ನೀವು ಈ ಜಾರ್ಸ್ ನೋಡ್ತಾ ಇದ್ದೀರಲ್ವಾ, ಇದು ಹೈ ಕ್ವಾಲಿಟಿ ಸ್ಟೇನ್ಲೆಸ್ ಸ್ಟೀಲ್ ಜಾರ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ನೀವು ನೋಡ್ಬೋದು ಬೇರೆ ಜಾರ್ಸಲ್ಲೆಲ್ಲ ಹೀಗೆ ರೌಂಡ್ ಶೇಪ್ ಇರುತ್ತೆ, ಇದರಲ್ಲಿ ಸ್ಕ್ವೇರ್ ಶೇಪ್ ಇದೆ. ಸೊ ಸ್ಕ್ವೇರ್ ಶೇಪ್ ಇರೋದ್ರಿಂದ ಇದರೊಳಗಿರುವಂಥ ಇಂಗ್ರೀಡಿಯೆಂಟ್ಸ್ ಯಾವುದೇ ಕಾರಣಕ್ಕೂ ಹೊರಗೆ ಬರೋದಿಲ್ಲ. ಆ್ಯಂಡ್ ನಾವು ಕರೆಕ್ಟಾಗಿ ಈ ಜಾರ್ನ, ಈ ಲಿಡ್ನ ಕರೆಕ್ಟಾಗಿ ಕ್ಲೋಸ್ ಮಾಡಿಲ್ಲ, ಇಲ್ಲಿ ಕರೆಕ್ಟಾಗಿ ಫಿಕ್ಸ್ ಮಾಡಿಲ್ಲ ಅಂತಂದರೆ ಈ ಯೂನಿಟ್ ವರ್ಕೇ ಆಗೋದಿಲ್ಲ. ಸೊ ಸೆನ್ಸಾರ್ ಇರುತ್ತೆ ಈ ಮಿಕ್ಸಿಗೆ. ಸೊ ಈ ಪೋರ್ಷನ್ ಇದೆಯಲ್ವಾ, ಈ ಪೋರ್ಷನ್ನು ಹಾಗೆ ಈ ಪೋರ್ಷನ್ಗೆ ಕರೆಕ್ಟಾಗಿ ಫಿಕ್ಸ್ ಆಗಿ ಕೂರಿಸ್ಬೇಕು. ಈ ಲಿಡ್ಡು ಕ್ಲೀನಾಗಿ ಇಲ್ಲಿ ಹೋಗಿ ಕೂತು ಆ್ಯಂಡ್ ಈ ಎರಡು ಕಡೆ ಲಾಕಿಂಗ್ ಸಿಸ್ಟಮ್ ಇರುತ್ತೆ, ಇದನ್ನು ಕ್ಲೀನಾಗಿ ಲಾಕ್ ಮಾಡಿ ಇಲ್ಲಿ ಆರೋ ಮಾರ್ಕ್ ಕಾಣಿಸ್ತಾ ಇದೆಯಾ, ಈ ಆರೋ ಮಾರ್ಕ್ ಹತ್ರ ಇಲ್ಲಿ ಲಾಕು ಅನ್ಲಾಕ್ ಸಿಂಬಲ್ ಇರುತ್ತೆ. ನಾವು ಕರೆಕ್ಟಾಗಿ ಇದನ್ನು ಪ್ಲೇಸ್ ಮಾಡಿದ್ರೆ ಇಲ್ಲಿ ಈ ಬ್ಲಿಂಕ್ ಬರ್ತಿದೆಯಲ್ವಾ, ಈ ಬ್ಲಿಂಕ್ ಆಫ್ ಆಗುತ್ತೆ. ಸೊ ಬೆಸ್ಟ್ ಪಾರ್ಟ್ ಈ ಮಿಕ್ಸಿ ನನಗೇನಕ್ಕೆ ಅಷ್ಟೊಂದು ಇಷ್ಟ ಆಯಿತು ಅಂತಂದರೆ ಇದರಲ್ಲಿ ಪ್ರೀಸೆಟ್ ಮೆನ್ಯೂ ಇದೆ. ಪ್ರೀಸೆಟ್ ಮೆನ್ಯೂಯಲ್ಲಿ ನಿಮಗೆ ಸೂಪ್ ಬೇಕಾ ಅಥವಾ ವೆಟ್ ಹಾರ್ಡಾ ವೆಟ್ ಡ್ರೈಯಾ, ಯಾವ ಪದಾರ್ಥಗಳು ನಿಮಗೆ ಯಾವ ಥರ ಬ್ಲೆಂಡ್ ಆಗಬೇಕು ಅದನ್ನೆಲ್ಲ ನೀವು ಕ್ಲೀನಾಗಿ ಸೆಟ್ ಮಾಡಿಬಿಟ್ಟು ಹೋದರೆ ಅದರಲ್ಲಿ ಟೈಮಿಂಗ್ಸ್ ತೋರಿಸುತ್ತೆ. ಅದಷ್ಟಕ್ಕದೇ ಆಫು ಆಗೋಗುತ್ತೆ. ದಟ್ ಇಸ್ ದ ಬೆಸ್ಟ್ ಪಾರ್ಟ್ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಮ್ಯಾನ್ಯುಯಲ್ ಇದೆ, ಹಾಗೆ ಪ್ರೀಸೆಟ್ ಅಂತ ಇದೆ. ಸೊ ಈ ಪ್ರೀಸೆಟ್ ಮೆನ್ಯೂನ ಒತ್ತಿದ್ರೆ ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಡ್ರೈ, ವೆಟ್ ಹಾರ್ಡ್, ವೆಟ್ ಸಾಫ್ಟ್, ಸೂಪ್, ಬ್ಲೆಂಡ್, ಹಾಗೆ ಈ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮಗೆ ಕೋರ್ಸ್ ಗ್ರೈಂಡು ಹಾಗೆ ಮೀಡಿಯಮು, ಫೈನ್ ಅಂತ ನಿಮಗೆ ಯಾವ ಪದಾರ್ಥಗಳು ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಗ್ರೈಂಡ್ ಮಾಡಬೇಕು ಅಥವಾ ಪೌಡ್ರ್ ಮಾಡಬೇಕು ಆ ಕನ್ಸಿಸ್ಟೆನ್ಸಿಯಲ್ಲಿ ನೀವು ಇದನ್ನು ಗ್ರೈಂಡ್ ಮಾಡ್ಕೋಬೋದು. ಹಾಗೆ ಇಲ್ಲಿ ಮೋಟರ್ ಟೆಂಪರೇಚರು ಸಹ ನಿಮಗೆ ಇಂಡಿಕೇಟ್ ಮಾಡುತ್ತೆ. ಸೊ ಏನಾದರೂ ಈ ಮೋಟರ್ ಏನಾದರೂ ತುಂಬ ಹೀಟ್ ಆಗಿದ್ದರೆ ಇಲ್ಲಿ ರೆಡ್ ಅಂತ ತೋರಿಸುತ್ತೆ, ಇಲ್ಲ ಅಂತಂದರೆ ಇಲ್ಲಿ ಈ ಗ್ರೀನ್ ಸಿಂಬಲ್ ಕಾಣಿಸ್ತಾ ಇದೆಯಲ್ವ, ಈ ಗ್ರೀನ್ ಲೈಟ್ ಇರುತ್ತೆ. ಆ್ಯಂಡ್ ಇದರಲ್ಲಿ ಮ್ಯಾನ್ಯುಯಲಾಗೂ ಮಾಡ್ಕೋಬಹುದು. ಸೊ ಮ್ಯಾನ್ಯುಯಲ್ ಅಂತ ಪ್ರೆಸ್ ಮಾಡಿ ಯಾವ ವೆಟ್ ಹಾರ್ಡ್ ಬೇಕಾ ಅಥವಾ ವೆಟ್ ಸಾಫ್ಟ್ ಬೇಕಾ, ಸೂಪಲ್ಲಿ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬ್ಲೆಂಡ್ ಮಾಡಬೇಕು ಅಂತಂದ್ರೂ ನೀವು ಮ್ಯಾನ್ಯುಯಲ್ ಬಟನ್ನ ಒತ್ತಿ ಇಲ್ಲಿ ಸ್ಪೀಡ್ ಕಂಟ್ರೋಲ್ಸ್ ಇದೆ. ಯೂಶಲಿ ನಾವು ಬೇರೆ ಮಿಕ್ಸಿಗಳಲ್ಲಿ ಒಂದು 3 ಸ್ಪೀಡ್ಸ್ ಅಥವಾ 4 ಸ್ಪೀಡ್ಸ್ ನೋಡಿದ್ದೀವಿ. ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂತಂದ್ರೆ ಒಂದು 5 ಸ್ಪೀಡ್ವರೆಗೂ ನೋಡಿರ್ತೀವಿ. ಬಟ್ ಈ ಮಿಕ್ಸರ್ ಗ್ರೈಂಡರಲ್ಲಿ 10 ಸ್ಪೀಡ್ ಇದೆ. ಹಾಗೆ ಇಲ್ಲಿ ಪಲ್ಸ್ ಅಂತ ಇದೆ ಆ್ಯಂಡ್ ಇಲ್ಲಿ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಟನ್ ಸಹ ಇದೆ. ಸೊ ಇದು 1400 ವ್ಯಾಟ್ ಮೋಟರ್ ಪವರ್ ಇರೋದ್ರಿಂದ ನೀವು ಎಂಥ ಹಾರ್ಡ್ ಇಂಗ್ರೀಡಿಯೆಂಟ್ಸ್ ಹಾಕಿದ್ರೂ ಈಸಿಯಾಗಿ ಗ್ರೈಂಡ್ ಆಗುತ್ತೆ. ಸೊ ಫುಲ್ಲು ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ, ಕ್ವಿಕ್ಕಾಗಿ ಆಗಬೇಕಲ್ವಾ. ಸೊ ಈಗ ನಾನು ಬ್ರೇಕ್ಫಾಸ್ಟ್ಗೆ ಪೆಸರಟ್ಟು ಮಾಡೋಣ ಅಂತ ಹೆಸರು ಕಾಳನ್ನ ರಾತ್ರಿನೇ ನೆನೆಸಿಟ್ಟಿದ್ದೀನಿ. ಈಗ ಅದರದ್ದು ಬ್ಯಾಟರ್ ಮಾಡಿಕೊಂಡು ದೋಸೆವನ್ನು ಮಾಡುವ. ಎಷ್ಟು ಬೇಕೋ ಅಷ್ಟು ನೀರು ಹಾಕೋಬೇಕು. ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿನೂ ಇದ್ರ ಜೊತೆಗೆ ಹಾಕೊಂಡ್ಬಿಡ್ತಾ ಇದ್ದೀನಿ ನಾನು. ಕ್ಲೀನಾಗಿ ಲಾಕ್ ಮಾಡ್ಕೋಬೇಕು. ಸೊ ಆನ್ ಬಟನ್ನ ಮಾಡಿ ಈಗ ನಾವು ಪ್ರೀಸೆಟ್ ಮೆನ್ಯೂ, ವೆಟ್ ಹಾರ್ಡ್, ಹಾಗೆ ನನಗೆ ಫೈನ್ ಪೇಸ್ಟ್ ಬೇಕು. ಸೊ ಫೈನಾಗಿ ಇದು ರುಬ್ಕೋಬೇಕು. ಹಾಗಾಗಿ ಫೈನ್ ಒತ್ತಿ ಇಲ್ಲಿ ಸ್ಟಾರ್ಟ್ ಬಟನ್ನ ಪ್ರೆಸ್ ಮಾಡ್ತೀನಿ. A few moments later. ಲಿಟ್ರಲಿ ಒಂದೇ ನಿಮಿಷದಲ್ಲೇ ಬ್ಯಾಟರಿ ರೆಡಿ ಆಗೋಯ್ತು. ಘಮ ಘಮ ಅಂತಿದೆ. ಡಬಲ್ ಲಾಕಿಂಗ್ ಸಿಸ್ಟಮ್ ಆಗಿರೋದ್ರಿಂದ ಒಂಚೂರು ಸ್ಪ್ರೆಡ್ ಆಗಿಲ್ಲ. ನೋಡಿ ಹೆಂಗಾಗಿದೆ, ಇಲ್ಲಿ ಕಾಣಿಸ್ತಾ ಇದೆಯಾ ದೋಸೆ ಬ್ಯಾಟರ್? ವಾವ್. ನೋಡಿ ಬ್ಯಾಟರ್ ಏನು ಸಕ್ಕತ್ತಾಗಿ ರೆಡಿ ಆಗಿದೆ ಅಂತ. ಒಂದು ಕಡೆ ಅಕ್ಕಿ ಕಾಳಾಗಿರಲಿ ಅಥವಾ ಹೆಸರು ಕಾಳಾಗಿರಲಿ, ಆ ಕಾಳು ಒಂದೊಂದು ಕಡೆ ಸಿಗುತ್ತಲ್ಲೋ ಆ ಥರ ಇಲ್ಲವೇ ಇಲ್ಲ. ಸೊ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ಸೊ ಇದನ್ನು ಮಿಕ್ಸ್ ಮಾಡಿ ಇದನ್ನು ಒಂದು ಸ್ವಲ್ಪ ರೆಸ್ಟ್ ಮಾಡಕ್ಕೆ ಬಿಡೋಣ. ಸೊ ಈಗ ನಾನು ಟೊಮೆಟೊ, ಆನಿಯನ್, ಗಾರ್ಲಿಕ್ ತೊಕ್ಕು ಮಾಡ್ತಾ ಇದ್ದೀನಿ. ಸೊ ಹೆಂಗೂ ಈ ಬಾಡಿಗೆ ಮೆಣಸಿನ್ಕಾಯಿನ ನಾನು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಬಟ್ ಈ ಟೊಮೆಟೊ ತೊಕ್ಕುಗೆ ಟೊಮೆಟೊ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಬೇಕು.
ಟೊಮೆಟೊ ಮತ್ತು ಈರುಳ್ಳಿ ಗಾರ್ಲಿಕ್ಕು ಎಲ್ಲ. ಸೊ ಹಾಗಾಗಿ ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದಕ್ಕಿಂತ ಮುಂಚೆ ಇನ್ನೂ ಒಂದು ಪೌಡ್ರ್ ಮಾಡ್ಕೋಬೇಕು. ಸಾಸಿವೆ ಮತ್ತು ಮೆಂತ್ಯ ಕಾಳು ಇದನ್ನು ಪೌಡ್ರ್ ಮಾಡ್ಕೋಬೇಕು, ಡ್ರೈ ರೋಸ್ಟ್ ಮಾಡಿ ಪೌಡ್ರ್ ಮಾಡ್ಕೋಬೇಕು. ಸೊ ಈಗ ನಾನು ಈ ಪ್ಯಾನ್ಗೆ ಸ್ವಲ್ಪ ಸಾಸಿವೆ, ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಕಾಳು ಹಾಕ್ತಾಯಿದ್ದೀನಿ. ಮೆಂತ್ಯ ಜಾಸ್ತಿ ಹಾಕೋಬೇಡಿ, ಕಹಿ ಬಂದುಬಿಡುತ್ತೆ. ಈವನ್ ಸಾಸಿವೆನೂ ಅಷ್ಟೇ. ಯಾವಾಗಲೂ ನಿಮ್ಮ ಆಯುಧನ ಪಕ್ಕದಲ್ಲೇ ಇಟ್ಕೊಳ್ಳಿ, ಯಾಕಂತಂದರೆ ಚಿಟಪಟ ಅಂತ ಸಿಡಿಯುತ್ತೆ. ಸೊ ಹಾಗಾಗಿ ಹಾ ಇದು ಪ್ರಾಪರಾಗಿ ಡ್ರೈ ರೋಸ್ಟ್ ಆಗಿದೆ ಆ್ಯಂಡ್ ಘಮ ಸಕ್ಕದಾಗಿದೆ. ಈಗ ಇದನ್ನು ಆಫ್ ಮಾಡ್ತೀನಿ. ಈ ಜಾರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನು ಗೊತ್ತಾ, ನಾವು ಬೇರೆ ಮಿಕ್ಸಿಯಲ್ಲಿ ಈ ಥರ ಏನಾದರೂ ಡ್ರೈ ಪೌಡ್ರ್ ಮಾಡ್ಕೋಬೇಕು ಅಥವಾ ಪೇಸ್ಟ್ ಮಾಡ್ಕೋಬೇಕು ಅಂತಂದರೆ ಇಂಗ್ರೀಡಿಯೆಂಟ್ಸ್ನ ಸ್ವಲ್ಪ ತಣ್ಣಗಾದಮೇಲೆ ನಾವು ಬ್ಲೆಂಡ್ ಮಾಡ್ಕೋತೀವಿ. ಬಟ್ ಇದರಲ್ಲಿ ಹಾಗೇನಿಲ್ಲ, ನೀವು ಡೈರೆಕ್ಟ್ ಬಿಸಿ ಇಂಗ್ರೀಡಿಯೆಂಟ್ನ ನೀವು ಮಿಕ್ಸಿ ಜಾರ್ಗೆ ಹಾಕಿ ನೀವು ಗ್ರೈಂಡ್ ಮಾಡ್ಕೋಬಹುದು. ಈ ಸಾಸಿವೆ ಮೆಂತ್ಯ ಕಾಳನ್ನ ಹಾಕ್ತೀನಿ. ಈ ಪ್ಯಾನ್ಗೆ ನಾನು ಚೂರು ಎಣ್ಣೆನ ಹಾಕಿ ಸ್ವಲ್ಪ ಈ ತೊಕ್ಕಿಗೆ ಎಣ್ಣೆ ಹಿಡಿಯುತ್ತೆ. ಟೊಮ್ಯಾಟೊನ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಅದಾದಮೇಲೆ ಚೂರು ಬೆಳ್ಳುಳ್ಳಿನೂ ಹಾಕಬೇಕು, ಹಾಗೆ ಈರುಳ್ಳಿನೂ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಸೊ ಮೀನ್ವೈಲ್ ಇದು ಕುಕ್ ಆಗ್ತಾ ಇಲ್ಲಿ ನಾನು ಇಲ್ಲಿ ಪೌಡ್ರ್ ಮಾಡ್ಕೋತೀನಿ. ಇದಕ್ಕೆ ಒಂದು ಚೂರು ಕಲ್ಲುಪ್ಪನ್ನ ಮಿಕ್ಸ್ ಮಾಡಿ ನಾನು ಪೌಡ್ರ್ ಮಾಡ್ಕೋತೀನಿ. ಈಗ ಇದು ಫೈನ್ ಪೌಡರ್ ಆಗಬೇಕಾಗತ್ತೆ. ಸೊ ಹಾಗಾಗಿ ಎಸ್ ಫೈನ್ ಬಟನ್ ಆ್ಯಂಡ್ ಕೋರ್ಸ್ ಬೇಡ, ನನಗೆ ಫೈನ್ ಪೌಡರ್ ಆಗಬೇಕು. ಸೊ ಹಾಗಾಗಿ ಎಸ್ ಫೈನ್ ಬಟನ್ ಸ್ಟಾರ್ಟ್. ಇಲ್ಲಿ ಪೌಡ್ರ್ ರೆಡಿ ಆಯಿತು. ಇದ್ರ ಜೊತೆಗೆ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಒಂದು ಸ್ವಲ್ಪ ಈರುಳ್ಳಿನ ಹಾಕೋತಾ ಇದ್ದೀನಿ. ಒಂದು ಚೂರು ಬೆಳ್ಳುಳ್ಳಿ ನಾನು ಲಾಸ್ಟಲ್ಲೂ ಹಾಕೋತೀನಿ. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಹಾಕೋತಾ ಇದ್ದೀನಿ. ನನಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಪೌಡರ್ ಆಗಬೇಕು ಅಂತಿತ್ತು ಅದೇ ಕನ್ಸಿಸ್ಟೆನ್ಸಿಯಲ್ಲಿ ಫೈನ್ ಪೌಡರ್ ಆಗಿದೆ ನೋಡಿ. ಸೊ ಈಗ ಇದ್ರ ಜೊತೆಗೆ ಒಂಚೂರು ಕರಿಬೇವು, ಹಾಗೆ ಒಂದು ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು, ಇದು ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಮೆಂತ್ಯ ಸಾಸಿವೆ ಪೌಡ್ರ್ ರೆಡಿ ಆಗಿದೆ. ಈಗ ಧನಿಯಾ ಪೌಡ್ರನ್ನು ರೆಡಿ ಮಾಡ್ಕೊಂಬೇಡ. ಸೇಮ್ ಪ್ರೊಸೀಜರ್ ಅದೇ ರೀತಿ. ಸೊ ಪ್ರೀಸೆಟ್ ಫೈನ್ ಸ್ಟಾರ್ಟ್. ಎಷ್ಟು ಫೈನ್ ಪೌಡರ್ ಆಗಿದೆ ನೋಡಿ. ಸೊ ಇದು ಆಗಿದೆ. ಸೊ ಕುಕ್ಕರ್ನ ಸೈಡಿಗಿಟ್ಟು ಸೊ ನಾನು ಈಗ ಬ್ರೋಕೊಲಿ ಸೂಪ್ಗೂ ರೆಡಿ ಮಾಡ್ಕೋತಾ ಇದ್ದೀನಿ. ಇಷ್ಟು ಬೆಳ್ಳುಳ್ಳಿ, ಆನಿಯನ್, ಡಿಪೆಂಡ್ಸ್ ಆನ್ ಯು, ನಿಮಗೆ ಬೇಕು ಅಂದರೆ ಹಾಕೋಬೋದು, ಇಲ್ಲ ಅಂತಂದರೆ ಇಲ್ಲ. ನಾನು ಏನು ಮಾಡಿದ್ದೀನಿ ಅಂತಂದರೆ ವಾಲ್ನಟ್ಟು ಮತ್ತು ಬಾದಾಮನ್ನ ಸೋಕ್ ಮಾಡಿ ಇಟ್ಟಿದ್ದೆ ನೆನ್ನೆ ರಾತ್ರಿನೇ. ಸೊ ಇದು ಫ್ರೈ ಆಗಬೇಕು. ಇದ್ರ ಜೊತೆಗೆ ನಾನು ಬ್ರೋಕೊಲಿನ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡಿಕೊಂಡು ಉಪ್ಪು ನೀರಲ್ಲಿ ನೆನೆಸಿಟ್ಟಿದ್ದೆ. ಸೊ ಇದನ್ನು ನಾನು ಒಟ್ಟಿಗೆ ಹಾಕೊಂಡ್ಬಿಡ್ತಾ ಇದ್ದೀನಿ. ಈ ಬಾದಾಮಿ ವಾಲ್ನಟ್ಟು ನೆನೆಸಿರೋ ನೀರಿದೆಯಲ್ವಾ, ಇದ್ರ ಜೊತೆಗೆ ಇದನ್ನು ಹಾಕ್ಬಿಡ್ತೀನಿ. ನಾನು ನೀರನ್ನ ಹಾಕಿ ಒಂದು 2 to 3 ವಿಸಿಲ್ಸ್ ಬರೋಷ್ಟವರೆಗೂ ಕೂಗಿಸ್ಕೊಂಡ್ಬಿಡ್ತೀನಿ. ಒಂದು ಸ್ವಲ್ಪ ಚಿಲ್ಲಿ ಪೌಡರು ಫುಲ್ ಫೈನ್ ಪೌಡ್ರ್ ಆಗಿರಬೇಕು, ಇನ್ನು ಸ್ವಲ್ಪ ನನಗೆ ತರಿ ಆಗಿರಬೇಕು. ಸೊ ಈಗ ಚೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ, ಚೂರು ಬ್ಯಾಡಿಗೆ, ಹಾಗೆ ಗುಂಟೂರು. ಇಲ್ಲಿ ಪ್ರೀಸೆಟ್ ತರಿಯಾಗಿ ರುಬ್ಕೊಳ್ಳೋದಕ್ಕೆ ಈ ಕೋರ್ಸ್ ಬಟನ್ನ ಪ್ರೆಸ್ ಮಾಡಿ ನಾನು ಸ್ಟಾರ್ಟ್ ಮಾಡ್ತೀನಿ. ಕಾಣಿಸ್ತಾ ಇದೆಯಾ ತರಿಯಾಗಿ. ಮತ್ತೆ ನಾನು ಇಷ್ಟು ಚಿಲ್ಲಿನ ಹಾಕ್ಬಿಟ್ಟು ಫೈನ್ ಪೌಡ್ರ್ ಮಾಡ್ಕೋತೀನಿ. ಇದನ್ನು ಫೈನ್ ಪೌಡ್ರ್ ಮಾಡ್ಕೋತಾ ಇದ್ದೀನಿ. ಸೇಮ್ ಪ್ರೀಸೆಟ್ ಬಟನ್ ಫೈನ್, ಹಾಗೆ ಸ್ಟಾರ್ಟ್. ಇಲ್ಲಿ ಚಿಲ್ಲಿ ಪೌಡರು ರೆಡಿ ಆಯಿತು. ಈ ಜಾರಲ್ಲಿ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಇದೆ. ಈ ಚಿಲ್ಲಿ ಪೌಡರು ಮತ್ತು ಈ ಟೊಮೆಟೊ ಪೇಸ್ಟ್ನ ಇದ್ರೊಳಗೆ ಹಾಕಿ
ಬ್ಲೆಂಡ್ ಮಾಡ್ಕೊತೀನಿ. ಇನ್ನೊಂದು ಚೂರು ತೆಗೆದ್ಬಿಡ್ತೀನಿ, ಯಾಕಂದರೆ ನನ್ನ ಗಂಡಂಗೆ ಖಾರ ತಿಂದುಬಿಟ್ರೆ ಮಾಡ್ಬಿಡ್ತಾನೆ. ಒಂದು ಚೂರು ಹುಣಸೆ ಹಣ್ಣು ಹಾಕಬೇಕಾಗತ್ತೆ. ನಾನು ಮೆಂತ್ಯದ ಹಿಟ್ಟಲ್ಲೂ ನಾನು ಉಪ್ಪು ಹಾಕಿದ್ದೀನಿ. ಇಲ್ಲೂ ಸ್ವಲ್ಪ ನೋಡಿಕೊಂಡು ಉಪ್ಪು ಹಾಕೋತಾ ಇದ್ದೀನಿ. ಸೊ ಕಲ್ಲುಪ್ಪನ್ನ ಯೂಸ್ ಮಾಡ್ತಾ ಇದ್ದೀನಿ, ಚೂರು ರುಚಿಗೆ ತಕ್ಕಷ್ಟು. ಸೊ ಈಗ ನಾನು ಈ ಟೊಮ್ಯಾಟೊ ತೊಕ್ಕನ್ನ ಮೀಡಿಯಮ್ ಆಗಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ. ಬಿಕಾಸ್ ಟೊಮ್ಯಾಟೊ ಆಲ್ರೆಡಿ ಮೆತ್ತಗಾಗಿದೆ. ಫುಲ್ ಫೈನ್ ಪೇಸ್ಟ್ ಮಾಡ್ಕೊಂಬಿಟ್ರೆ ಒಂಥರ ಚಟ್ನಿ ಥರ ಆಗೋಗುತ್ತೆ. ಅಲ್ಲಲ್ಲಲ್ಲೇ ನಿಮಗೆ ಟೊಮ್ಯಾಟೊದು ಹಸಿಪ್ಪೆ ಇದೆಲ್ಲ ಸಿಗ್ತಾ ಇರಬೇಕು, ಆವಾಗ ಸಖತ್ತಾಗಿರುತ್ತೆ. ಸೊ ಆ್ಯಸ್ ಇಟ್ ಈಸ್. ಸೊ ಎವ್ರಿ ಟೈಮ್ ಯು ಮೇಕ್ ಶ್ಯೂರ್ ಕರೆಕ್ಟಾಗಿ ಲಿಡ್ಡು ಆ್ಯಂಡ್ ಲಾಕ್ನ ಮಾಡಿದ್ರೆ ಮಾತ್ರ ಇದು ವರ್ಕ್ ಆಗುತ್ತೆ. ಪ್ರೀಸೆಟ್ ಬಟನಲ್ಲಿ ನನಗೆ ಈಗ ಮೀಡಿಯಮ್ ಕನ್ಸಿಸ್ಟೆನ್ಸಿಯಲ್ಲಿ ಇದು ಗ್ರೈಂಡ್ ಆಗಬೇಕು. ಸೊ ಹಾಗಾಗಿ ಮೀಡಿಯಮ್ನ ಪ್ರೆಸ್ ಮಾಡಿ ಅಗೇನ್ ಸ್ಟಾರ್ಟ್. 12 seconds later. ಲುಕ್ ಅಟ್ ದಿಸ್. ಸೊ ಇದು ಫೈನ್ ಪೇಸ್ಟ್ ಥರ ಆಯಿತು. ಇದು ಇವಾಗ ಏನು ಮಾಡಬಹುದು ಅಂತಂದರೆ, ನಾವು ಚೂರು ಎಣ್ಣೆನ ಹಾಕ್ಕೊಂಡು ಒಗ್ಗರಣೆ ಕೊಟ್ಕೊಂಡು ಬೆಳ್ಳುಳ್ಳಿ, ಕರಿಬೇವು, ಈ ಟೊಮ್ಯಾಟೊ ಪೇಸ್ಟ್ನ ಹಾಕ್ಕೊಂಡ್ರೆ ನಿಮಗೆ ಟೊಮ್ಯಾಟೊ ತೊಕ್ಕು ರೆಡಿ ಆಗೋಗುತ್ತೆ. ಇದಕ್ಕೆ ಸಾಸಿವೆ ಹಾಕ್ತಾಯಿದ್ದೀನಿ, ಜೀರಿಗೆನೂ ಹಾಕ್ತಾಯಿದ್ದೀನಿ, ಒಂದು ಬೆಳ್ಳುಳ್ಳಿ ಫುಲ್ಲು ಇದಕ್ಕೆ ಹಾಕ್ತಾಯಿದ್ದೀನಿ. ಇದಕ್ಕೆ ಮೇನ್ ಏನು ಗೊತ್ತಾ, ಬೆಳ್ಳುಳ್ಳಿ ಒಗ್ಗರಣೆನೇ ಸೂಪರಾಗಿರುತ್ತೆ. ಸೊ ಮೇಕ್ ಶೂರ್ ನೀವು ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಿ. ಕರಿಬೇವು, ಗಾರ್ಲಿಕ್ ಘಮ ಹೆಂಗಿದೆ ಅಂದರೆ ಸಕ್ಕದಾಗಿದೆ. ಇದೇನು ಫುಲ್ ರೋಸ್ಟ್ ಆಗುತ್ತೆ ಅಂತಂದರೆ ಅನ್ಕೋಬೇಡಿ, ಬಟ್ ಚೆನ್ನಾಗಿರುತ್ತೆ ಇದು. ಸೊ ಈ ಪೇಸ್ಟ್ನ ಇದಕ್ಕೆ ಹಾಕೋತಾ ಇದ್ದೀನಿ. ಸೊ ಇದನ್ನು ಲೋ ಫ್ಲೇಮ್ಗಿಟ್ಟು ಇದಕ್ಕೆ ಮೆಂತ್ಯ ಮತ್ತು ಸಾಸಿವೆ ಪುಡಿನ ಹಾಕಬೇಕಾಗತ್ತೆ. ಸೊ ಫೈನಲಿ ಟೊಮ್ಯಾಟೊ, ಆನಿಯನ್, ಗಾರ್ಲಿಕ್ ತೊಕ್ಕು ರೆಡಿ ಆಯಿತು. ಇದನ್ನು ಆಫ್ ಮಾಡಿ ಸೈಡ್ಗೆ ಇಡ್ತೀನಿ. ಮೀನ್ ವೈಲ್ ರೆಡಿ ಆಗುತ್ತೆ ಈಗ. ಈ ಬ್ರೋಕ್ಲಿ, ಆಲ್ಮಂಡ್, ಈರುಳ್ಳಿ, ಬಾದಾಮು ಇದನ್ನೆಲ್ಲ ಡೈರೆಕ್ಟಾಗಿ ಜಾರ್ಗೆ ಹಾಕ್ತಾ ಇದ್ದೀನಿ. ಇನ್ನೊಂದು ಮಜಾ ಏನು ಗೊತ್ತಾ ಇದರಲ್ಲಿ, ಸೊ ಈ ಟೊಮ್ಯಾಟೊ ಸೂಪು ಆ ಥರ ಏನಾದರೂ ಮಾಡೋಕ್ಕೆ ಹೋದಾಗ ಈ ಹಸಿ ಟೊಮ್ಯಾಟೊ, ಬೆಳ್ಳುಳ್ಳಿ, ಈರುಳ್ಳಿ ಇದನ್ನೆಲ್ಲ ನೀವು ಡೈರೆಕ್ಟಾಗೆ ಹಾಕಿ ಸೂಪ್ ಅಂತ ಒಂದು ಬಟನ್ ಇದೆ, ಅದನ್ನು ಒತ್ತಿದ್ರೆ ಆ ಹೀಟ್ಗೇನೆ ಸೂಪು ರೆಡಿನೂ ಆಗೋಗುತ್ತೆ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಬ್ರೋಕ್ಲಿ ಸೂಪದು ಎಲ್ಲ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಕಲ್ಲುಪ್ಪನ್ನ ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಕಲ್ಲುಪ್ಪು. ಪ್ರೀಸೆಟ್ಟಲ್ಲಿ ಈ ಯಾರೋ ಮಾರ್ಕ್ ಇದೆಯಲ್ಲ, ಈ ಬಟನ್ನ ಪ್ರೆಸ್ ಮಾಡಬೇಕು, ಸೂಪ್ ಬರುತ್ತೆ. ಹಾಗೆ ಇದ್ರ ಪಕ್ಕದಲ್ಲಿ ಪಾರ್ಷಲ್ ಅಥವಾ ಫುಲ್ ಅಂತ ಇರುತ್ತೆ. ನನಗೆ ಸೂಪ್ ಆಗಿರೋದ್ರಿಂದ ಫುಲ್ ಪೇಸ್ಟ್ ಆಗಬೇಕು. ಸೊ ಹಾಗಾಗಿ ನಾನು ಫುಲ್ನ ಯೂಸ್ ಮಾಡ್ತಾ ಇದ್ದೀನಿ. ಫುಲ್ ಆ್ಯಂಡ್ ಅಗೇನ್ ಸ್ಟಾರ್ಟ್. ಹ್ಯಾಮಿಲ್ಟನ್ ಬೀಚ್ ಜ್ಯೂಸರ್ ಮಿಕ್ಸರ್ ಗ್ರೈಂಡರ್ ಸ್ಪೆಷಾಲಿಟಿ ಏನಪ್ಪ ಅಂತಂದ್ರೆ ಈ ಸೂಪ್ ಆಪ್ಷನ್ ಇದೆಯಲ್ವಾ, ದಿ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಸೊ ಈಗ ನನ್ನ ಬ್ರೋಕ್ಲಿ ಸೂಪ್ ರೆಡಿ ಆಗಿದೆ. ನಾನು ಇದನ್ನ ಮತ್ತೆ ಬೇರೆ ಏನು ಪಾತ್ರೆಗೆ ತೆಗೆದು ಮತ್ತೆ ಕುದಿಸೋ ಅಂತ ಅವಶ್ಯಕತೆನೇ ಇಲ್ಲ. ಇದರ ಹೀಟಿಂದನೇ ನಮ್ಮ ಸೂಪು ಕುಡಿಯೋದಿಕ್ಕೆ ರೆಡಿ ಆಗಿದೆ. ಇಲ್ಲಿ ನೋಡಿ ಹೋಗೆ ಹೆಂಗ್ ಬರ್ತಿದೆ ಸೂಪು, ಅಷ್ಟೇ ಏನು ಥಿಕ್ಕಾಗಿ ಕ್ರೀಮಾಗಿ ಬಂದಿದೆ ಅಂದರೆ ಇಲ್ಲಿ ನೋಡಿ. ವಾವ್. ಈಗ ನಾನು ಇದಕ್ಕೆ ಏನು ಮಾಡ್ತೀನಿ ಅಂತಂದರೆ ಆರಿಗ್ಯಾನೋ ಹಾಗೆ ಚಿಲ್ಲಿ ಫ್ಲೇಕ್ಸ್, ಅದ್ರ ಜೊತೆಗೆ ಚೂರು ಪೆಪ್ಪರ್ ಹಾಕ್ತಾಯಿದ್ದೀನಿ. ಈ ಥಿಕ್ ಕನ್ಸಿಸ್ಟೆನ್ಸಿಯಲ್ಲಿ ಆಗಿರುವಂತಹ ಸೂಪು ಹೆಂಗಿದೆ ನೋಡಿ. ಟೇಸ್ಟ್ ಮಾಡಲ್ಲ ನಾನು. ನನ್ನ ಗಂಡನಿಗೆ ನಮ್ಮ ರಾಘವಣ್ಣನು ಬರ್ತಾ ಇದ್ದಾನಂತೆ, ಅವನಿಲ್ಲೇ ಮನೆ ಹತ್ರನೇ ಇದ್ದೀನಿ, ಅವನಿಗೂ ಎಲ್ಲ ಟೇಸ್ಟ್ ಮಾಡೋಕ್ಕೆ ಕೊಡ್ತೀನಿ ಹೆಂಗಿದೆ ಅಂತ. ಬಟ್ ಬಿಫೋರ್ ದಟ್ ನನಗೆ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ, ಈ ಹೊಸದು ಏನಾದರೂ ಮನೆಗೆ ಬಂದುಬಿಟ್ರೆ ಅದನ್ನು ಫಸ್ಟು ನಾನೇ ಟ್ರೈ ಮಾಡಬೇಕು ಅಂತ.
ಸಕ್ಕತ್ತಾಗಿದೆ. ನನಗನ್ಸೋ ಪ್ರಕಾರ ಇದು ಇಲ್ಲಿ ಹೋಗೋಷ್ಟರಲ್ಲೇ ಖಾಲಿ ಆಗಬಹುದೇನೋ ಅಂತ ಒಂದು ಅಭಿಪ್ರಾಯ. ನನಗೆ ಎರಡರ ಬಗ್ಗೆನೂ ನಂಬಿಕೆ. ಮೆಚ್ಚುಗೆಗೆ ನೀನು ಕಾಯಬೇಡ, ನಿನ್ನ ಶ್ರಮ ನಿನ್ನ ಮೆಚ್ಚಿನ ಸಾಧನೆ ಶುಭವಾಗಲಿ. ಇಟ್ಸ್ ಓಕೆ. ನಾನು ಇನ್ನೂ ಹಾಗಲಕಾಯಿ ಪುಡಿ ಬೇರೆ ಮಾಡಬೇಕು. ಹಾಗಲಕಾಯಿನ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿ, ಕರಿಬೇವು, ಕಲ್ಲುಪ್ಪು, ಒಣಮೆಣಸಿನ್ಕಾಯಿ ಪುಡಿ, ಉದ್ದಿನಬೇಳೆ, ಕಡಲೆಬೇಳೆ, ಒಣಕೊಬ್ಬರಿ, ಕಡಲೆಬೀಜ, ಕಪ್ಪೆಳ್ಳು, ಹಾಗೆ ಜೀರಿಗೆ ತೊಗೊಂಡಿದ್ದೀನಿ. ಸೊ ಈಗ ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಒಟ್ಟಿಗೆ ಹಾಕ್ಬಿಡ್ತಾ ಇದ್ದೀನಿ ನಾನು. ಕೆಂಪಾಗೋವರೆಗೂ ಹುರ್ಕೋಬೇಕು. ಸ್ವಲ್ಪ ಎಣ್ಣೆನ ಹಾಕ್ಕೊಂಡು, ಸೊ ಈಗ ಈ ಬೆಳ್ಳುಳ್ಳಿ ಇದೆಯಲ್ವ, ಈ ಬೆಳ್ಳುಳ್ಳಿನೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಹಸಿ ಬೆಳ್ಳುಳ್ಳಿ. ಓ ಮೈ ಗಾಡ್, ಫುಲ್ ಚಿಟಪಟ ಚಿಟಪಟ. ಕರಿಬೇವು, ಇದು ಗೋಲ್ಡನ್ ಬ್ರೌನ್ ಬರೋಷ್ಟವರೆಗೂ ಹುರ್ಕೋಬೇಕು. ಸೊ ಇದಾಗಿದೆ. ಇದನ್ನು ತೆಗೆದು ಈ ಪ್ಲೇಟಿಗೆ ಇಟ್ಕೊಂಡ್ಬಿಡ್ತೀನಿ. ಈ ಶೇಂಗಾ, ಉದ್ದಿನಬೇಳೆ, ಕಡಲೆಬೇಳೆ, ಜೀರಿಗೆ, ಎಳ್ಳು ಇದೆಲ್ಲ ಇದೆಯಲ್ವ, ಇದನ್ನು ನಾವು ಒಂದು ಸ್ವಲ್ಪ ಕೋರ್ಸ್ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಈ ಹಾಗಲಕಾಯಿ ಪುಡಿ ಫುಲ್ ಫೈನ್ ಪೌಡ್ರ್ ಆದರೆ ಚೆನ್ನಾಗಿರೋದಿಲ್ಲ. ಕೋರ್ಸಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಇದ್ರ ಜೊತೆಗೆ ನಾನು ಈ ಕೊಬ್ಬರಿನೂ ಹಾಕ್ಕೊಂಡ್ಬಿಡ್ತೀನಿ. ಕೋರ್ಸಲ್ಲಿ ಇನ್ನೂ ಗ್ರೈಂಡ್ ಆಗಬೇಕು. ಸೊ ಪ್ರೀಸೆಟ್ಟಲ್ಲಿ ಇಲ್ಲಿ ಫಸ್ಟು ಡ್ರೈ ಅಂತಿದೆಯಲ್ವಾ, ಆ ಡ್ರೈ ಹಾಗೆ ಇಲ್ಲಿ ನನಗೆ ಕೋರ್ಸಾಗಿ ಗ್ರೈಂಡ್ ಆಗಬೇಕು. ಫುಲ್ಲು ತರಿಯಾಗಿ, ಫೈನ್ ಪೌಡ್ರ್ ಬೇಡ, ತರಿಯಾಗಿ ಆಗಬೇಕು. ಸೊ ಹಾಗಾಗಿ ನಾನು ಈ ಕೋರ್ಸ್ ಮೆನ್ಯೂನ ಇಟ್ಕೊಂಡು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. A few moments later. ಸೊ ಈಗ ಇದು ಕೋರ್ಸ್ ಗ್ರೈಂಡ್ ಆಗಿದೆ. ಈಗ ಇದನ್ನು ಓಪನ್ ಮಾಡಿ, ಸೊ ಇದಕ್ಕೆ ಚೂರು ಚಿಲ್ಲಿ ಪೌಡರ್ನ ಹಾಕ್ತಾ ಇದ್ದೀನಿ. ಈ ಬೆಳ್ಳುಳ್ಳಿ ಮತ್ತು ಕರಿಬೇವು ಇದೆಯಲ್ವಾ, ಅದನ್ನು ಒಂದು ಸ್ವಲ್ಪ ಹಾಕ್ತಾ ಇದ್ದೀನಿ, ತುಂಬ ಅಲ್ಲ. ಸೊ ಈಗ ಇದಕ್ಕೆ ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಆ್ಯಂಡ್ ಸ್ಟಾರ್ಟ್. ಇದಕ್ಕೆ ಈ ಹಾಗಲಕಾಯಿನ ಹಾಕ್ತಾ ಇದ್ದೀನಿ. ಡ್ರೈಯಲ್ಲಿ ಈಗ ಇದು ಒಂದು ಸ್ವಲ್ಪ ಫೈನಾಗಿ ಪೌಡ್ರ್ ಆಗಬೇಕು. ಸೊ ಪ್ರೀಸೆಟ್ ಡ್ರೈಯಲ್ಲಿದೆ. ಫೈನ್ ಆ್ಯಂಡ್ ಸ್ಟಾರ್ಟ್. ಹಾಗಲಕಾಯಿ ಪುಡಿ ಅಂತಲೇ ಗೊತ್ತಾಗಬಾರ್ದು, ಅದಕ್ಕೆ ಅಷ್ಟು ಫೈನಾಗಿ ಪೌಡ್ರ್ ಮಾಡಿಬಿಟ್ಟಿದ್ದೀನಿ. ಆಹಾ, ಘಮ ಸಕ್ಕತ್ತಾಗಿದೆ. ಇದು ಬಿಸಿ ಬಿಸಿ ಅನ್ನಕ್ಕೆ, ಚಪಾತಿಗೆ ಸಕ್ಕತ್ತಾಗಿರುತ್ತೆ. ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸಕ್ಕತ್ತಾಗಿರುತ್ತೆ. ಇದಕ್ಕೆ ಬೇಕಂದರೆ ನೀವು ಸಪ್ರೇಟಾಗಿ ಸಾಸಿವೆ ಒಗ್ಗರಣೆ ಕೊಡ್ಬೋದು. ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ ಇದನ್ನೆಲ್ಲ ಹಾಕಿ ಒಗ್ಗರಣೆನೂ ಕೊಡ್ಬೋದು. ಸ್ವಲ್ಪ ಧನಿಯಾ ಪೌಡರ್, ಈ ಬೆಳ್ಳುಳ್ಳಿ ಕರಿಬೇವು ಇದೆಯಲ್ವಾ, ಇದನ್ನು ಹಾಕ್ಬಿಡ್ತೀನಿ. ಇದನ್ನು ಈಸಿಲಿ ನೀವು ಒಂದು 2 ವೀಕ್ಸ್ ಅಥವಾ 1 ಮಂತ್ವರೆಗೂ ಇಟ್ಕೊಂಡು ತಿನ್ನಬಹುದು. ಎಲ್ಲ ಆಗೋಯ್ತು. ಏನೋ ಹಾಗಲಕಾಯಿ ಪುಡಿ ಆಯಿತು, ಹಾಗೆ ಧನಿಯಾ ಪುಡಿ, ಚಿಲ್ಲಿ ಪೌಡರು ಆ್ಯಂಡ್ ಟೊಮೆಟೊ ತೊಕ್ಕು, ಸೂಪು ಎಲ್ಲ ರೆಡಿ ಆಯಿತು. ಲಾಸ್ಟ್ ಈಗ ನಾನು ಮೂಂಗ್ ದಾಲ್ ದೋಸೆ ಮಾಡ್ತಾಯಿದ್ದೀನಿ, ಪೆಸರಟ್ಟು ಮಾಡ್ತಾಯಿದ್ದೀನಿ. ಇದು ಆಂಧ್ರಲ್ಲಿ ಸ್ಪೆಷಲ್ಲು. ಸೊ ಹೆಲ್ದಿಯಾಗೂ ಇರುತ್ತೆ, ಹಾಗೆ ಟೇಸ್ಟಿಯಾಗೂ ಇರುತ್ತೆ. ದೇವ್ರೇ, ಅಗ್ನಿದೇವ ಚೆನ್ನಾಗಾಗ್ಲಿಯಪ್ಪ. ಇಷ್ಟು ಅಡುಗೆ ಮಾಡಿದ್ದೀನಿ ಈ ಸರಿ. ನೋಡಿ, ಕೊನೆಯಲ್ಲಿ ಅಗ್ನಿದೇವಗೆ ನಮಸ್ಕಾರ ಮಾಡ್ತಾ ಇದ್ದೀನಿ, ಬಿಕಾಸ್ ದೋಸೆ ಚೆನ್ನಾಗಿ ಬರಲಿ ಅಂತ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ ಇಲ್ಲ. ಫಸ್ಟ್ ದೋಸೆ ಯಾವಾಗಿದ್ರೂ ದೇವ್ರಿಗಂತೆ
ಇದು ಚೆನ್ನಾಗಿಲ್ಲ ಅಂದ್ರೆ ದೇವ್ರಿಗೆ. ಇದು ಚೆನ್ನಾಗಿಲ್ಲ ಅಂದ್ರೆ ದೇವರಿಗೆ. ಮೇರಿ ಲಡ್ಕಿ ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರಾ? ಇಲ್ಲ ಅಂತಾರೆ ನಿರಂಜನ್ಗೆ, ನಮ್ಮ ಮನೆ ದೇವ್ರಿಗೆ. ನಾನು ಸಹಿಸುವಷ್ಟು ಸಹಿಸಿದ್ದೇನೆ, ಉಸಿರು ಕಟ್ಟುವಷ್ಟು ಕಟ್ಟಿದ್ದೇನೆ, ದಯವಿಟ್ಟು ಬಿಟ್ಟು ಬಿಡಿ. ಯೂಶಲಿ ಅಬ್ಸರ್ವ್ ಮಾಡಿದ್ದೀರಾ, ಎಂಥ ದೋಸೆ ಬ್ಯಾಟರ್ ಆಗಲಿ ಸಖತ್ತಾಗಿದ್ರು ಏನೋ ಫಸ್ಟ್ ದೋಸೆ ಅಂತಾಗುತ್ತೆ. ಅದೇನಕ್ಕೆ ಅಂತ ಗೊತ್ತಿಲ್ಲ. ಈಗ ನೋಡಬೇಕು ನನ್ನ ದೋಸೆ ಬರ್ತಾ ಇದೆ, ಬನ್ನಿ ಬನ್ನಿ ನನ್ನ ದೋಸೆ ಬರ್ತಾ ಇದೆ. ಅರೆ ನಾನು ಕೋಚಾಗಿ ಹಾಕಿದ್ದೀನಿ, ಬಟ್ ಫೈನಲಿ ಮೈ ದೋಸಾ ಬ್ಯಾಟರ್ ಸಕ್ಸಸ್ ಆಯ್ತು. ಮಜಾ ಏನು ಅಂದರೆ 5 ವರ್ಷದ ಹಿಂದೆ ನಾನು ದೋಸೆ ಬ್ಯಾಟರ್ ಇಡ್ಲಿ ಬ್ಯಾಟರ್ ಮಾಡಿದ್ದು, ಅದಾದಮೇಲೆ ಇವತ್ತೇ ಮಾಡ್ತಾ ಇರೋದು. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ, ನೀವು ಈ ಹ್ಯಾಮಿಲ್ಟನ್ ಬೀಚ್ ಜ್ಯೂಸರ್ ಗ್ರೈಂಡರ್ ಮಿಕ್ಸರ್ನ ತೊಗೊಂಡ್ರೆ ಇದಕ್ಕೆ 5 ವರ್ಷ ವ್ಯಾರಂಟಿ ಕೂಡ ಇರುತ್ತೆ. ಸೊ ಇನ್ನೂ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ ಹೆಣ್ಮಕ್ಳ? ನಿಮ್ಮ ಗಂಡನ ಕೇಳಿ, ಒಳ್ಳೆ ಗಿಫ್ಟ್ ಇದಂತೂ ಮಾತ್ರ ದೇವ್ರಣೆಗೆ ಒಳ್ಳೆ ಇನ್ವೆಸ್ಟ್ಮೆಂಟು ತಗೊಳ್ಳಿ. ಮೈ ಫಸ್ಟ್ ದೋಸೆ ಈಸ್ ರೆಡಿ. ನಮ್ಮ ಯಜಮಾನ್ರು 2 ಅಥವಾ ತುಂಬ ಇಷ್ಟ ಆದರೆ ಇನ್ನೊಂದು ದೋಸೆ ತಿಂತಾರೆ. ಸದ್ಯಕ್ಕೆ 2 ದೋಸೆ ಮಾಡ್ಬಿಡ್ತೀನಿ ಕ್ವಿಕ್ಕಾಗಿ. ಅಬ್ಬಾ, ಫೈನಲಿ ನನ್ನ ಅಡುಗೆ ಕಾರ್ಯಕ್ರಮ ಮುಗಿತಾ ಇದೆ. ನಮ್ಮ ಯಜಮಾನ್ರು ಬಂದು ಒಂದು ಸ್ವಲ್ಪ ತಿಂದುಬಿಟ್ಟು ಹೇಳಿದ್ರೆ ನನಗೊಂದು ಸ್ವಲ್ಪ ಸಮಾಧಾನ. ಎಷ್ಟೋ ದಿನ ಆದಮೇಲೆ ನಮ್ಮ ಯಜಮಾನ್ರು ನನ್ನ ಕುಕಿಂಗ್ ವ್ಲಾಗಲ್ಲಿ ಬಂದು ರಿವ್ಯೂ ಕೊಡೋಕ್ಕೆ ಅಂತ ಬರ್ತಾ ಇದ್ದಾರೆ. ಸೊ ನೋಡಬೇಕು ಈಗ ನಾನು ಮಾಡಿರೋಂಥ ಅಡುಗೆಗಳು ಹೆಂಗಿದೆ ಅಂತ ಅವರು ಕಮೆಂಟ್ ಮಾಡಿ ಹೇಳಬೇಕು. ಆ್ಯಂಡ್ ಈ ಮಿಕ್ಸಿನ ತೊಗೊಂಡ್ರೆ ಪ್ರೊಫೆಷ್ನಲ್ ಶೆಫ್ಸ್ ಎಲ್ಲ ಮಾಡ್ತಾರಲ್ವ ಅಡುಗೆ, ಆ ಥರ ರಿಸಲ್ಟ್ ಕೊಡುತ್ತೆ ನಿಮ್ಮ ಅಡುಗೆ ಮನೆಯಲ್ಲಿ. ಸೊ ಖಂಡಿತವಾಗ್ಲೂ ನಾನು ರೆಫರ್ ಮಾಡ್ತೀನಿ. ನೀವು ನೆಕ್ಸ್ಟು ಏನಾದರೂ ಜ್ಯೂಸರ್ ಮಿಕ್ಸರ್ ಗ್ರೈಂಡರ್ನ ನೀವು ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಈ ಬ್ರ್ಯಾಂಡ್ಗೆ ಹೋಗಿ. ಯಜಮಾನ್ರೇ ಬಿಸಿ ಬಿಸಿ ದೋಸೆ ರೆಡಿ, ದೋಸೆ. ನಾನು ಆವಾಗಲೇ ತೊಕ್ಕು ಮಾಡಿದ್ನಲ್ವ, ಆ ತೊಕ್ಕುನ ಸ್ವಲ್ಪ ಹಾಕ್ತಾ ಇದ್ದೀನಿ. ಹಾಗಲಕಾಯಿ ಚಟ್ನಿ ಪುಡಿ. ಕ್ರಿಸ್ಪಿ ದೋಸೆ ಇಸ್ ರೆಡಿ. ಎಲ್ಲ ರೆಡಿ ಆಗಿದೆ. ಆಯ್ತು, ಬಂದಾಯ್ತು. ಇನ್ನು ಮಾತಾಡ್ತಾ ಇದ್ದೀನಿ. ಏನ್ ಇವಾಗ? ಏನ್ ಇವಾಗ? ತಿಂಡಿ ಎಲ್ಲ ರೆಡಿ ಆಗಿದೆ ಪಾಂಡೆ. ಏನಿದು ಮಿಕ್ಸಿಲ್ ದೋಸೆ ಮಾಡಿದ್ಯಾ? ಹೌದು. ಸೀರಿಯಸ್ ಆಗಿ ಮನೆಯಲ್ಲೇ ಮಾಡಿದ್ಯಾ? ಯಾ, ಹಿಟ್ಟೆಲ್ಲ ಮನೆಯಲ್ಲೇ ಮಾಡಿದ್ಯಾ? ಎಸ್. ದೇವ್ರಾಣೆಗೂ ನಿನ್ನ ಮೇಲೆ ಆಣೆಗೂ. ಹಂಗಾರೆ ಇನ್ನೊಂದು ಇನ್ವೆಸ್ಟ್ ಮಾಡ್ತೀನಿ, ಆ ಥರದ್ದು ಇನ್ನೊಂದು 2 ತಗೊಂಡು ಮನೇಲೆ ಬಿಸ್ನೆಸ್ ಮಾಡ್ಬಿಡು. ದೋಸೆ ಇಟ್ಟು, ರಾಗಿ ಇಟ್ಟು ಎಲ್ಲ ಇಟ್ಟು ಮಾಡಿಕೊಡಲಾಗುತ್ತದೆ. ಆಕ್ಚುಲಿ ಪುಡಿ ಮಾಡ್ಬೋದಾ ಇದ್ರಲ್ಲಿ? ಪಾಂಡೆ ಚಿಲ್ಲಿ ಪೌಡ್ರು, ಧನಿಯಾ ಪೌಡರು ಎಲ್ಲ ಮಾಡಿದೀನಿ. ಗಾಯ್ಸ್, ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೀವಿ. ಸಾಂಬಾರ ಪದಾರ್ಥಗಳು, ಎಲ್ಲ ರೀತಿಯಾದ ಪುಡಿಗಳು, ಹಿಟ್ಟುಗಳು ನಮ್ಮ ಮನೇಲೆ ಮಾಡ್ಕೊಡ್ತಾ ಇದೀವಿ. ನಾನೇ ಬಂಡವಾಳ ಹಾಕೊಡ್ತೀನಿ ಕಡೆ. ಇನ್ನೊಂದು 3 ಮಿಷಿನ್ ತಗೊಂಡ್ಬಿಡೋದನ್ನ ಎಲ್ಲ ಹಿಟ್ಟಿ ರುಬ್ಬಿಕೊಡಲಾಗುತ್ತದೆ, ಕುಟ್ಟಿ ಪುಡಿ ಮಾಡಿಕೊಡಲಾಗುತ್ತದೆ. ಎಲ್ಲ ಮನೆ ಮುಂದೆ ಹಾಕೊಂಬೋಣ. ಆಯ್ತಾಯ್ತಾಯ್ತು. ಟೇಸ್ಟ್ ಇವಾಗ ನೀನ್ ನೋಡಪ್ಪ. ಏನ್ ದೋಸೆ ಇದು? ಇದು ಪೆಸರೆಟ್ಟು ಮೂಂಗ್ ದಾಲ್ ದೋಸಾ, ಹೆಸರು ಕಾಳಿನ ದೋಸೆ. ಚಟ್ನಿ ಹಾಕು. ಆಲ್ರೆಡಿ ಹಾಕಿದೀನಲ್ಲ ಅದು. ಚಟ್ನಿ ಅಲ್ಲ ಅದು. ಇದು ಫಸ್ಟ್ ತಿನ್ನು ಹೇಳ್ತೀನಿ ಅದೇನೋ ಅಂತ. ದಟ್ ಇಸ್ ನಾಟ್ ಚಟ್ನಿ. ಚಟ್ನಿ ಅಲ್ದ ಇನ್ನೇನಂತಾರೆ? ಚಂದ್ರು ಸರ್ ಹೇಳ್ತಾರೆ ನೋಡು, ಒಂದೊಂದೇ ತಿಂದು. ಹೆಂಗಿದೆ? ಏನ್ ಸಖತ್ತಾಗಿದೆ. ನಿಜವಾಗ್ಲೂ ಚೆನ್ನಾಗಿದೆ ಕಣೆ. ಏನೇ ಇದು ರೆಡ್ ಕಲರ್? ಇದು ಟೊಮ್ಯಾಟೊ ಆನಿಯನ್ ಗಾರ್ಲಿಕ್ ಚಟ್ನಿ. ಸಖತ್ತಾಗಿದೆ. ತೊಕ್ಕು ತುಂಬಾ ಚೆನ್ನಾಗಿದೆ. ಇದೇನು ಹೇಳು, ಹೆಂಗ ಅನಿಸ್ತದೆ? ಇದು ಕಳ್ಳೆಕಾಯ್ದು, ಕೊಬ್ಬರಿ, ಹಾಗಲಕಾಯ್ದು. ಎಸ್. ಕೈ ಬೆಲ್ಲ ಹಾಕಿದ್ಯಾ? ಚಾನ್ಸ್ ಇಲ್ಲ. ಒಂದಿಷ್ಟು ಬೆಲ್ಲ ಹಾಕಿಲ್ಲ. ನನಗೆ ಗೊತ್ತಾಗ್ತಲ್ಲ, ಕಹಿನೇ ಇಲ್ಲ. ಹೆಂಗೆ ಹೇಳಿದ್ದೀನಿ? ನಿಜವಾಗ್ಲೂ ಕಹಿ ಇಲ್ಲ. ಹಾಗಲಕಾಯಿ ಇದು ಖಂಡಿತವಾಗ್ಲೂ ಹಾಗಲಕಾಯಿ. ಯಾರಿಗೆ ಹಾಗಲಕಾಯಿ ಅಂದ್ರೆ ಇಷ್ಟಾನೇ ಇಲ್ವೋ ಈ ತರ ಚಟ್ನಿ ಪುಡಿ ಮಾಡ್ಕೊಂಡು ತಿನ್ನಿ. ಸಕ್ಕತ್ತಾಗಿದೆ ಅಮ್ಮ, ಸಕ್ಕತ್ತಾಗಿದೆ. ಈಗೇನ್ ಮಾಡ್ಕೋಬೇಕಾ? ಹೌದು. ಈಗ ಇನ್ನೊಂದು ಕೊಡ್ತೀನಿ ರೂಪ. ಚಟ್ನಿ ಅದು ಎಲ್ಲ ಮಾಮೂಲು ಕಂಟ್ರೋಲ್ ಚಟ್ನಿ ಅಂತ. ಈ ಕ್ಯಾ ಹೈ? ತಿನ್ನು ಹೈ.
ಸೋ ಕ್ರೀಮಿ ಸೂಪ್ ಇದು. ಯಾ ಏನ್ ಸೂಪ್ ಇದು? ಏನ್ ಹೇಳು, ಗ್ರೀನ್ ಕಲರ್ ಇರುತ್ತೆ, ಹಿಂಗೆ ಹಗಲವಾಗಿರುತ್ತೆ. ಕುಂಬಳಕಾಯಿ. ಬ್ರೋಕ್ಲಿನ ಇದು? ಬ್ರೋಕ್ಲಿ. ಗಾಯ್ಸ್ ಅಡಿಗೆ ಮಾಡೋದು ತುಂಬಾ ಚೆನ್ನಾಗಿದೆ, ಬಟ್ ಯಾವ್ದು ಅಂತಾನೆ ಗೊತ್ತಾಗ್ತಲ್ಲ ಗಾಯ್ಸ್. ಟೇಸ್ಟ್ ಅದ ಅಂತಾನೆ ಗೊತ್ತಾಗ್ತಲ್ಲ, ಒಟ್ನಲ್ಲಿ ಚೆನ್ನಾಗಿದೆ ಗಾಯ್ಸ್. ಅಮೇಝಿಂಗ್ ಆಗಿದೆ ಗಾಯ್ಸ್, ಸೀರಿಯಸ್ಲಿ ಸಕ್ಕದಾಗಿದೆ. ಮನೇಲಿ ನೀವು ಮಾಡ್ಕೊಳ್ಳಿ, ನಾನು ತಿಂತೀನಿ, ತಗೊಂಡು ಹೋಗ್ತೀನಿ. ಫೈನಲಿ ನನ್ನ ಹ್ಯಾಮಿಲ್ಟನ್ ಪ್ರೊಫೆಷನಲ್ ಜ್ಯೂಸರ್ ಮಿಕ್ಸರ್ ಗ್ರೈಂಡರ್ ಅಲ್ಲಿ ದೋಸೆ ಹಿಟ್ಟು, ಸೂಪು, ಚಟ್ನಿ ಪುಡಿ, ಖಾರದ ಪುಡಿ ಎಲ್ಲ ಮಾಡಿದ್ದಾಯ್ತು. ನನಗಂತೂ ಈ ಪ್ರಾಡಕ್ಟ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ನೀವು ಸಹ ಈ ಪ್ರಾಡಕ್ಟ್ನ ತಗೋಬೇಕು ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ನ ಮೆನ್ಷನ್ ಮಾಡಿರ್ತೀನಿ. ಈ ಕೂಡಲೇ ಹೋಗಿ ನೀವು ಬೈ ಮಾಡ್ಬೋದು. ಸೊ ನಾನು ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತೋದನ್ನ ಮಾತ್ರ ಮರಿಬೇಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟಾಟಾ ಬಾಯ್, ಲವ್ ಯು ಆಲ್.